ಸೊಸೆ ಕಲಹಕ್ಕೆ ತೆರೆ, ವೃದ್ಧ ಮಹಿಳೆಗೆ ನ್ಯಾಯ ದೊರಕಿಸಿದ ಅಧಿಕಾರಿಗಳು. ಮದ್ದೂರು, ಮಂಡ್ಯ, ಮಾರ್ಚ್ 28. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕೊಕ್ಕರೆಬೆಳ್ಳೂರು ಗ್ರಾಮದಲ್ಲಿ ಕಳೆದ 1.5 ವರ್ಷಗಳಿಂದ ಮನೆ ಬಿಟ್ಟು ಹೊರಗಿಂದ ವೃದ್ಧ ಮಹಿಳೆಗೆ ಕೊನೆಗೂ ನ್ಯಾಯ ದೊರೆತಿದೆ. ಗ್ರಾಮದ ವೃದ್ಧ ಮಹಿಳೆ ತನ್ನ ಸೊಸೆ ತನ್ನನ್ನು ಮನೆಯಿಂದ ಹೊರಹಾಕಿ ಊಟ ಕೊಡದೆ ಹಲ್ಲೆ ನಡೆಸಿದ ಕುರಿತು ಮಾರ್ಚ್ 27ರಂದು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧ್ಯಕ್ಷೆ ಶ್ರೀಮತಿ ರಜನಿಲಾಜ್ ಅವರಿಗೆ ದೂರು ನೀಡಿದ್ದರು. ದೂರಿನಲ್ಲಿ ತನ್ನ ಪತಿಯ 2 ಎಕರೆ ಜಮೀನು ಮತ್ತು 1 ಮನೆ ಇದ್ದರೂ ಸೊಸೆ ತಾನು ಮನೆಗೆ ಪ್ರವೇಶಿಸಲು ಬಿಡುತ್ತಿಲ್ಲ ಎಂದು ಆರೋಪಿಸಿದ್ದರು. ಅಲ್ಲದೆ ಗ್ರಾಮಸ್ಥರು ಸಹಾಯಕ್ಕೆ ಬಂದರೂ ಅವರನ್ನು ಬೈದು ಮಾನಸಿಕವಾಗಿ ಕಿರುಕುಳ ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಾರ್ಚ್ 28ರಂದು ಸಂಬಂಧಪಟ್ಟ ಅಧಿಕಾರಿಗಳು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪಂಚಾಯತಿ ಪಿಡಿಒ, ಹಿರಿಯ ನಾಗರಿಕರ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯ ಸಮ್ಮುಖದಲ್ಲಿ ಸೊಸೆಗೆ ಕಾನೂನಾತ್ಮಕವಾಗಿ ತಿಳುವಳಿಕೆ ನೀಡಲಾಯಿತು. ಈ ವೇಳೆ ಸೊಸೆ ತನ್ನ ತಪ್ಪನ್ನು ಅರಿತು ಇನ್ನು ಮುಂದೆ ಅತ್ತೆಗೆ ಯಾವುದೇ ತೊಂದರೆ ನೀಡುವುದಿಲ್ಲ ಎಂದು ಭರವಸೆ ನೀಡಿದ್ದು ದಂಪತಿಗಳು ಪ್ರತ್ಯೇಕವಾಗಿ ವಾಸಿಸುವುದಾಗಿ ಒಪ್ಪಿಕೊಂಡಿದ್ದಾರೆ. ಹಲವಾರು ವರ್ಷಗಳಿಂದ ಮುಂದುವರೆದಿದ್ದ ಅತ್ತೆ ಸೊಸೆ ಕಲಹವನ್ನು ಆಪ್ತ ಸಮಾಲೋಚನೆಯ ಮೂಲಕ ಬಗೆಹರಿಸಿದ ಅಧಿಕಾರಿಗಳ ಕಾರ್ಯವನ್ನು ಗ್ರಾಮಸ್ಥರು ಶ್ಲಾಘಿಸಿದ್ದಾರೆ. ವೃದ್ಧ ಮಹಿಳೆಯನ್ನು ಮತ್ತೆ ಮನೆಗೆ ಸೇರಿಸಿದ ಹಿನ್ನೆಲೆಯಲ್ಲಿ ಗ್ರಾಮ ಮುಖಂಡರು ಶ್ರೀಮತಿ ರಜನಿರಾಜ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಬಂದು ನನಗೆ ಕಂಪ್ಲೇಂಟ್ ಅನ್ನು ಕೊಡ್ತಾರೆ, ನನ್ನ ಸೊಸೆ ಮನೆಯಿಂದ ಹೊರಗಾಕಿದ್ದಾರೆ, ನನಗೆ ನ್ಯಾಯ ಬೇಕು, ಹಾಗಾಗಿ ನನಗೆ ನನ್ನ ಮನೆ ಸೇರಿಸಿಕೊಡಿ, ನನ್ನ ಗಂಡನ ಆಸ್ತಿ ಇದೆ, ಪಿತ್ರಾಜಿತ ಆಸ್ತಿ, ಹಾಗಾಗಿ ಊರಿನ ಗ್ರಾಮದಲ್ಲಿ ಊಟ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀನಿ, ಮತ್ತು ನನ್ನ ಹೆಣ್ಮಗಳ ಮನೆಯಲ್ಲೂ ಕೂಡ ಜೀವನ ಮಾಡ್ತಾ ಇದ್ದೀನಿ, ಕಷ್ಟ ಆಗಿದೆ, ಇಲ್ಲ ನೀವು ನ್ಯಾಯ ಕೊಟ್ಟಿಲ್ಲ ಅಂದರೆ ನಾನು ಆತ್ಮಹತ್ಯೆಗೆ ಶರಣಾಗ್ತೀನಿ ಅಂತ ನೊಂದು ನಿನ್ನೆ ಇಡೀ ದಿನ ನನ್ನ ಆಫೀಸಲ್ಲಿ ಬಂದು ಹೇಳ್ಕೊಂಡು ಅಳ್ತಾರೆ. ಕಡೆಗೆ ನಾನು ಆಯಿತು ಮಾತಾಡ್ತೀನಿ ಅಂತ ಹೇಳಿ ತಹಸೀಲ್ದಾರ್ ಗಮನಕ್ಕೆ ತಂದು ಮತ್ತು ಹಿರಿಯ ನಾಗರಿಕರ ಅಧಿಕಾರಿಗಳು ಬಂದಿದ್ದಾರೆ, ಅವರ ಸಮ್ಮುಖದಲ್ಲಿ ಪೊಲೀಸ್ನವರ ಸಮ್ಮುಖದಲ್ಲಿ ಈ ದಿನ ಈ ವೃದ್ಧ ಮಾತೆಯನ್ನು ಅವರ ಮನೆ ಒಳಗಡೆ ಸೇರಿಸಿದ್ದೇನೆ. ನೋಡಿ, ಮುಂದೆ ಒಂದು ದಿವಸ ನಿಮ್ಮ ಸೊಸೆ ಏನಾದರೂ ಪ್ರಾಬ್ಲಮ್ ಕೊಟ್ಟರೆ ಬನ್ನಿ, ಲೀಗಲ್ ಆಗಿ ಬರೋಣ. ಕಾನೂನಲ್ಲಿ ನಿಮಗೆ ತುಂಬ ಸಪೋರ್ಟ್ ಇದೆ, ಅರ್ಥ ಆಯ್ತಾ? ಅಳೋದು ಬೇಡ, ನೀವು ಮನೆ ಒಳಗಡೆ ಹೋಗಿ ನೆಮ್ಮದಿಯಾಗಿರಿ. ಯಾಕೆ ಹೇಳ್ತೀರಿ? ಗಂಡನ ಆಸ್ತಿ ಇದೆ, ಎದುರಬೇಕಾಗಿಲ್ಲ ನೀವು. ಅದೇ ಮನೆಯಿಂದ ಮಗ ಸೊಸೆಯನ್ನು ಹೊರಗಾಕುವಂಥ ಕಾನೂನು ನಿಮಗೆ ಕೊಟ್ಟಿದೆ, ಅರ್ಥ ಆಯ್ತಾ? ಇನ್ನು ಮುಂದೆ ಆಗೋದಿಲ್ಲ ಅದು. ನಾನಿದ್ದೆ ನಿಮ್ಮ ಪರವಾಗಿ. ಅವು ಸೊಸೆ ಏನಾದರೂ ಹೊಡೆದು ದೌರ್ಜನ್ಯ ಮಾಡಿದ್ರೆ ಇಮಿಡಿಯೇಟ್ ನನಗೆ ಕಾಲ್ ಮಾಡಿ ನಾನು ನಿಮಗೆ ರಕ್ಷಣೆಗೆ ನಿಲ್ತೀನಿ, ಓಕೆನಾ? ಹೋಗಿ ಮನೆ ಒಳಗಡೆ ಹೋಗಿ ಅಳ್ಬೇಡಿ. ನೀವು ನೆಮ್ಮದಿಯಾಗಿ ಮನೇಲಿ ಒಳಗೆ ಮಲ್ಕೊಳ್ಳಿ. ಈಗ ಮನೆ ಕರ್ಕೊಂಡ್ ಬಂದ್ಬಿಟ್ಟಿದ್ದೀನಿ, ನೆಮ್ಮದಿಯಾಗಿ ಒಳ್ಳೆ ಮನೇಲಿ ಮಲ್ಕೊಳ್ಳಿ ಒಳಗಡೆ. ಅಳ್ಬೇಡಿ ಅಮ್ಮ, ಯಾಕೆ ಹೆದರ್ತೀರಿ? ನಿಮ್ ಮಗ ಇದನ್ನೆಲ್ಲ ನೋಡ್ಕೋತಾನೆ ಬಿಡಿ, ಯಾಕೆ ಹೇಳ್ತೀರಿ ನೀವು? ನಿಮ್ ಗಂಡನ ಆಸ್ತಿ ಇದೆ ಅಮ್ಮ, ಯಾಕೆ ಹೇಳ್ತೀರಿ ನೀವು? ಎಲ್ಲ ಇದೆ ಮೇಡಮ್, ಈ ಅಟ್ಟಿ ಯಾವ ಗಿಡದ ಕಿತ್ ಬಿಡ್ತಾರೆ ಅಂತ ಗೊತ್ತಿಲ್ವಲ್ಲ, ಹಂಗ್ ಬೈಕ್ ಅಟ್ಟಿ ಇರು ಕಾಯ್ತಾರಲ್ಲ, ಇವ್ನು ಇವಳೆ ಕಾಯ್ಕಾರು ಕಾದಿವ್ರು ಎಲ್ರು ಮನೆ ಬಡ್ಡೂರಲ್ಲಿ ಫೋನ್ ಮಾಡಿದ್ರು ಬೇರೆ ನಮ್ಮ ಬಾಯಸನ್ಗೆ ಹೇಳ್ತಾರೆ, ಅವ್ನಿಗೆ ಫಸ್ಟ್ ಹಾಕ್ಬಿಟ್ಟು ಬೇರೆ ಆಯ್ತು ಬಿಡಿ, ಆಯ್ತಾ? ಎಲ್ಲೂ ಹೋಗು ಕುಡಿದು ಇಲ್ಲೇ ಮಲ್ಕೊಳ್ಳಿ. ನಾನು ಏನ್ ಕಾಲ ಏನ್ ಕಟ್ಟಬೇಡಿ, ಇಲ್ಲೇ ಮಲ್ಕೊಳ್ಳಿ, ಎಲ್ಲೂ ಹೋಗ್ಬೇಡಿ. ನೀವು ಏನು ಪಂಚಾಯತಿ ಸೆಕ್ರೆಟರಿ ನೀವು ಬಿಲ್ ಕಲೆಕ್ಟರ್. ಆಯ್ತು ನೋಡಿ, ಇವ್ರು ಸಮ್ಮುಖದಲ್ಲಿ ನಿಮ್ನ ಬಿಟ್ಟಿದೀವಿ ಇವತ್ತು, ನೆಮ್ಮದಿಯಾಗಿರಿ. ಅವ್ರೇನು ತೊಂದರೆ ಕೊಟ್ರೆ ಇಮಿಡಿಯೇಟ್ ಹೇಳಿ ನಮಗೆ.